ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾನು ಈ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇದ್ದೀನಿ. ಸಾಕಷ್ಟು ಕ್ವಶನ್ ಪೇಪರ್ಗಳು ತಮಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ಏನಾಗ್ತಪ್ಪ ಅಂದಾಗ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತವೆ. ಇಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಇಲ್ಲಿ ಒಂದಿಷ್ಟು ಹೇಳ್ಕೊತ ಹೋಗ್ತಿರ್ತದೆ. ಮತ್ತೆ ಹೆಚ್ಚಿನ ಹೇಳಿದಾಗ ಕೂಡ ನೀವು ಏನ್ ಮಾಡಬೇಕು, ವಿಡಿಯೋ ಪಾಸ್ ಮಾಡಿ ಕ್ವಶನ್ಸ್ ಗಳನ್ನ ಬರ್ಕೊತ ಹೋಗ್ರಿ. ಇದೇ ಕ್ವಶನ್ಸ್ ಗಳೇನಾಗ್ತಪ್ಪ ಅಂದ್ರೆ ಅಫಿಷಿಯಲ್ ಕ್ವಶನ್ಸ್ ಗಳು ಮತ್ತೆ ರಿಪೀಟ್ ಆಗ್ತಿರ್ತಿರ್ತವೆ, ಅಥವಾ ಇದಕ್ಕೆ ಸಂಬಂಧಿಸಿದಂತ ಇಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡೋ ಹೊತ್ತಿನಾಗ ಕಾಳಿದಾಸನ ಬಗ್ಗೆ ಹೇಳ್ತಿರ್ತಿರ್ತೀವಿ, ಅಲ್ಲಿ ಇವ್ರ ಮೇಲೇನು ಕೂಡ ಕ್ವಶನ್ಸ್ ಗಳನ್ನ ಬರ್ತಿರ್ಬಹುದು. ಹಾಗಾದ್ರೆ ಈ ವಿಡಿಯೋನ ಏನ್ ತರ ನೋಡ್ತಿರ್ತಾರೆ. ಇಲ್ಲಿ ಭಾರತದ ರಾಷ್ಟ್ರಗೀತೆಯನ್ನ ರಚಿಸಿದವರು ಯಾರು ಅಂತ ಕ್ವಶನ್ಸ್ ಇದೆ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ರಾಷ್ಟ್ರಗೀತೆ ಬಗ್ಗೆನೇ ಗೊತ್ತಿಲ್ಲ. ರಾಷ್ಟ್ರಗೀತೆ ಯಾವ ಭಾಷೆಯಲ್ಲಿದೆ, ಅದನ್ನ ರಚಿಸಿದವರು ಯಾರು, ಅದಕ್ಕೆ ಎಷ್ಟು ಸೆಕೆಂಡ್ ನಲ್ಲಿ ಹಾಡಬೇಕು ಅನ್ನೋದು ಅದು ಎಲ್ಲ ಗೊತ್ತಿರಬೇಕಾಗ್ತದೆ. ಹಾಗಾದ್ರೆ ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದವರು ಬಂಕಿಮ್ ಚಂದ್ರ ಚಟರ್ಜಿ, ಕಾಳಿದಾಸ, ರವೀಂದ್ರನಾಥ್ ಟಾಗೋರ್, ಕುವೆಂಪು. ಇಲ್ಲಿ ಈ ರವೀಂದ್ರನಾಥ್ ಟಾಗೋರ್ ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಹೌದಾ? ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಭಾರತದ ರಾಷ್ಟ್ರಗೀತೆ ಯಾವ್ದಪ್ಪ ಅಂದಾಗ ಜನಗಣ ಮನ ಅಧಿನಾಯಕ ಜಯ ಹೇ ಅಂತ ಕೇಳ್ತೀರಿ. ಇದು ಟೋಟಲ್ ಎಷ್ಟು ಸಾಲುಗಳಿಂದ ಸೇರಿದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ. 13 ಸಾಲುಗಳಿಂದ ಏನಾಗಿದೆಪ್ಪ ಅಂದಾಗ ನಮ್ಮ ಭಾರತ ದೇಶದ ರಾಷ್ಟ್ರಗೀತೆ 13 ಸಾಲುಗಳಿಂದ ಕೂಡಿದೆ. ಇದನ್ನ ಅವರ ಕೃತಿ ಗೀತಾಂಜಲಿ ಕೃತಿಯಿಂದ ಏನ್ ಮಾಡಿದಪ್ಪ ಅಂದ ಆಯ್ದುಕೊಂಡಿದ್ದಾರೆ. 13 ಸಾಲುಗಳನ್ನೇ ಅದು ರಾಷ್ಟ್ರಗೀತೆ ಆಯ್ತು ಅಂತ ನೋಡ್ಕೊತಾ. ಇದು ಯಾವ ಭಾಷೆಯಲ್ಲಿದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ. ಭಾರತ ರಾಷ್ಟ್ರಗೀತೆ ಯಾವತ್ತು ಬಂದಾಗ ಬಂಗಾಳಿ ಭಾಷೆಯಲ್ಲಿ ಏನಾಗ್ತದಪ್ಪ ಅಂತಂದಾಗ ಇದು ರಾಷ್ಟ್ರಗೀತೆ ನಮ್ಗ ಕಂಡು ಬರ್ತದೆ. ಟೋಟಲ್ ಇದು ಎಷ್ಟಪ್ಪ ಅಂದಾಗ 52 ಸೆಕೆಂಡ್ ಒಳಗಡೆ ಇದನ್ನ ಹಾಡಿ ಮುಗಿಸಕ್ಕೆ ಏನ್ ಮಾಡಕಪ್ಪ ಅಂದ್ರೆ ಸಮಯನ ತೆಗೆದುಕೊಳ್ಬೇಕು ಅಂತೇಳಿ ನಾವು ನೋಡ್ತೇವೆ. ಇದು ಭಾರತದ ರಾಷ್ಟ್ರಗೀತೆ. ಇನ್ನ ರಾಷ್ಟ್ರ ಒಳಗೊಮ್ಮೆ ರಾಷ್ಟ್ರಗೀತೆ ಅಂತ ಕೊಡದೆ ರಾಷ್ಟ್ರೀಯ ಹಾಡು ಅಂತ ಬಂದಾಗ ಬಂಕಿಮ್ ಚಂದ್ರ ಚಟರ್ಜಿ ಅವರು ರಚಿಸಿದಂತ ಹಾಡು ಯಾವಪ್ಪ ಬಂದಾಗ ಒಂದೇ ಮಾತರಂ. ಈ ಒಂದೇ ಮಾತರಮನ್ನ ಬರೆದವರು ಯಾರು ಅಂತ ಕ್ವಶನ್ಸ್ ಕೇಳ್ತಾರೆ. ಒಂದೇ ಮಾತರಂ ಈ ಗೀತೆಯನ್ನು ಬರೆದವರು ಯಾರಪ್ಪ ಅಂದಾಗ ಬಂಕಿಮ್ ಚಂದ್ರ ಚಟರ್ಜಿ ಅಂತೇಳಿ ನಾವು ಆನ್ಸರ್ನ ಹಾಕ್ಬೇಕಾಗ್ತದೆ. ಇನ್ನು ನಾಡಗೀತೆಯನ್ನು ಬರೆದವರು ಅಂತ ಕ್ವಶನ್ಸ್ ಕೇಳಪ್ಪ ಅಂದಾಗ ಇದು ನಮ್ಮ ಜಯ ಭಾರತ ಜನನಿಯ ತನುಜಾತೆ. ಇದು ನಾಡಗೀತೆ ಅಂತಾಗ ಕುವೆಂಪುಕ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ. ಇಲ್ಲಿ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ, ಋತು ಸಂಹಾರ, ಮೇಘದೂತ ಇತರ ಸಾಕಷ್ಟು ಕೃತಿಗಳೇನಾಗ್ತಪ್ಪ ಅಂದಾಗ ಕಂಡು ಬರ್ತವೆ. ಅವರು ಕೂಡ ಪ್ರಸಿದ್ಧವಾದಂತ ಒಬ್ರು ಕವಿ ಅಂತೇಳಿ ನಾವು ನೋಡ್ತೇವೆ. ಇನ್ನ ನೆಕ್ಸ್ಟ್ ಪ್ರಶ್ನೆ, ಮೊನ್ನೆ ನಿಮ್ಗ ಟೆಲಿಫೋನ್ ಕಂಡು ಹಿಡಿದವ್ರ ಮೇಲೆ ಕ್ವಶನ್ಸ್ ನ ಬಂದಿರ್ತದೆ. ಇಲ್ಲಿ ಏನಪ್ಪ ಅಂದ ರೇಡಿಯೋ ಕಂಡು ಹಿಡಿದವರು ಯಾರು ಅಂತ ಕ್ವಶನ್ಸ್ ನ ಕೊಂಡಿದ್ದಾರೆ. ಹೌದಾ? ರೇಡಿಯೋ ಕಂಡು ಹಿಡಿದವರು ಯಾರು? ಮಾರ್ಕೋನಿ, ಜಾನ್ ಎಲ್ ಬೇರ್ಡ್, ನೆಕ್ಸ್ಟ್ ಗ್ರಾಹಂ ಬೆಲ್, ನ್ಯೂಟನ್. ಹೇಳಿದ್ದು ರೇಡಿಯೋ ಕಂಡು ಹಿಡಿದವರು ಯಾರಪ್ಪ ಅಂತಂದಾಗ ಮಾರ್ಕೋನಿ ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಹಾಗಾದ್ರೆ ಈ ಜಾನ್ ಬೇರ್ಡ್ ಕಂಡು ಹಿಡಿದಿದ್ದೇನು? ಈಗ ದೂರದರ್ಶನ ಮನೆ ಒಳಗಡೆ ಟಿವಿ ನೋಡ್ತೀರಿ. ಈ ಟಿವಿನ ಕಂಡು ಹಿಡಿದವರು ಯಾರು? ಅಥವಾ ದೂರದರ್ಶನ ಕಂಡು ಹಿಡಿದವರು ಯಾರು? ದೂರದರ್ಶನ ಬೇರೆ, ದೂರದರ್ಶಕ ಬೇರೆ. ದೂರದರ್ಶಕಪ್ಪ ಅಂತಂದಾಗ ಟೆಲಿಸ್ಕೋಪ್. ಹೌದಾ? ಅದನ್ನ ಗೆಲಿಲಿಯೋ ಕಂಡು ಹಿಡಿತಾನೆ. ಸೂಕ್ಷ್ಮದರ್ಶಕ ಲಿವನ್ ಹಾಕ್ ಅಂದ್ರೆ ಏನಪ್ಪಾ ಅಂತಂದಾಗ ಸೂಕ್ಷ್ಮದರ್ಶಕ. ಹೌದಾ? ಮೈಕ್ರೋಸ್ಕೋಪ್ ಅಂತ ಹೇಳ್ಕಿರ್ತೇವೆ, ಅದನ್ನ ಕಂಡು ಹಿಡಿದವರು ಲೆವನ್ ಹಾಕ್. ಇಲ್ಲಿ ನ್ಯೂಟನ್ ಏನಪ್ಪಾ ಅಂತಂದಾಗ ಚಲನಾ ನಿಯಮಗಳನ್ನು ಕಂಡು ಹಿಡಿತಾನೆ. ಭೂಮಿಗೆ ಗ್ರಾವಿಟೇಷನ್ ಫೋರ್ಸ್ ಗುರುತ್ವಾಕರ್ಷಣ ಬಲವನ್ನು ಕಂಡು ಹಿಡಿತಾನೆ, ಗುರುತ್ವ ಬಲ ಇದೆ ಅಂತೇಳಿ. ಹೌದಾ? ನ್ಯೂಟನ್. ಇನ್ನ ಗ್ರಾಹಂ ಬೆಲ್ ಕಂಡು ಹಿಡಿದಿದ್ದೇನಪ್ಪ ಅಂದಾಗ ಟೆಲಿಫೋನ್. ಈ ಟೆಲಿಫೋನ್ ಕಂಡು ಹಿಡಿದವ್ರು ಯಾರು ಅಂತ ಕ್ವಶನ್ಸ್ ಕೇಳ್ತಾನೆ ನಿಮ್ಗ. ಟೆಲಿಫೋನ್ ಕಂಡು ಹಿಡಿದವನು ಗ್ರಾಹಂ ಬೆಲ್. ಜಾನ್ ಬೇರ್ಡ್ ಟಿವಿ ಅಥವಾ ದೂರದರ್ಶನ. ಮಾರ್ಕೋನಿ ಏನಪ್ಪಾ ಅಂದಾಗ ರೇಡಿಯೋ. ನ್ಯೂಟನ್ ಹೇಳಿದ. ಇನ್ನು ಸಾಕಷ್ಟು ಸೈಂಟಿಸ್ಟ್ಗಳು ವಿಮಾನ ಕಂಡು ಹಿಡಿದವ್ರು ರೈಟ್ಸ್ ಹೋದಾರ. ಬೈಸಿಕಲ್ ಕಂಡು ಹಿಡಿದವ್ರು ಅಂತ ಎಕ್ಸಾಮ್ದಾಗ ಕ್ವಶನ್ಸ್ ಕೇಳಿದಾನೆ, ಮ್ಯಾಕ್ ಮಿಲ್ಲರ್ನ. ತರ ಸಾಕಷ್ಟು ಏನಾಗ್ತಪ್ಪ ಅಂದಾಗ ಕ್ವಶನ್ಸ್ ಗಳು ಏನಾಗ್ತಿರ್ತಪ್ಪ ಅಂದ್ರೆ ಪುನರಾವರ್ತನೆ ಆಗ್ತಿರ್ತವೆ. ಇವೇ ಪ್ರಶ್ನೆಗಳು. ಇಲ್ಲಿ ರೇಡಿಯೋ ಕೇಳಿದಾನೆ, ನಾಳೆ ನಿಮ್ಗೆ ಎಕ್ಸಾಮ್ದಾಗ ದೂರದರ್ಶಕ ಕೇಳ್ಬೋದು. ಸೂಕ್ಷ್ಮದರ್ಶಕ ಲೆವನ್ ಹಾಕ್ ಅಂತ ಹೇಳಿದೆ, ಅವ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ಯಾವ್ದು ಕೇಳ್ತಾನೆ ಅದರಲ್ಲಿ ಇವೇ ಕ್ವಶನ್ಸ್ಗಳು ರಿಪೀಟ್ ಮಾಡಿರ್ತಾನೆ. ನೆಕ್ಸ್ಟ್, ಸೈನಾ ನೆಹ್ವಾಲ್ ಯಾವ ಕ್ರೀಡೆಯ ಆಟಗಾರ್ತಿ ಅಂತ ಕ್ವಶನ್ಸ್ ನ ಕೊಡ್ತಾನೆ. ಇಲ್ಲಿ ಟೆನ್ನಿಸ್, ಈಜು, ಬ್ಯಾಡ್ಮಿಂಟನ್, ಓಟ. ಇಲ್ಲಿ ಸೈನಾ ನೆಹ್ವಾಲ್ ಅನ್ನೋಕು ಈ ಪ್ರಸಿದ್ಧ ಯಾವ ಆಟಗಾರ್ತಿಯಪ್ಪ ಅಂತಂದಾಗ ಬ್ಯಾಡ್ಮಿಂಟನ್ ಆಟಗಾರ್ತಿ. ಪ್ರಸಿದ್ಧವಾದಂತ ಯಾವ ಆಟಗಾರ್ತಿಯಪ್ಪ ಅಂದಾಗ ಬ್ಯಾಡ್ಮಿಂಟನ್. ಈ ಪಿ ವಿ ಸಿಂಧು ಆಗಲಿ, ಸೆಹ್ವಾಗ್ ನೆಹ್ವಾಲ್ ಇವರೆಲ್ಲ ಬ್ಯಾಡ್ಮಿಂಟನ್ ಆಟಕ್ಕೆ ಅವಾಗ ಕಂಚಿನ ಪದಕ ಆಗಲ್ಲ ಸಾಕಷ್ಟು ಪದಕಗಳನ್ನ ಭಾರತ ದೇಶಕ್ಕೆ ಪ್ರತಿನಿಧಿಸಿದ್ದಾರೆ. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ಖಂಡ ಯಾವುದು ಅಂತ ಪ್ರಶ್ನೆ ಇದೆ. ಈ ಏಷ್ಯಾ, ಆಫ್ರಿಕಾ, ಅಮೆರಿಕ, ಆಸ್ಟ್ರೇಲಿಯಾ. ಇಲ್ಲಿ ವಿಶ್ವದ ಅತಿ ದೊಡ್ಡ ಖಂಡ ಅಂತ ಕೇಳೋದ್ರಿಂದ ನಾವು ರೈಟ್ ಆನ್ಸರ್ ಯಾವ್ದು ಹಾಕ್ಬೇಕಪ್ಪ ಅಂದಾಗ ಏಷ್ಯಾ ಖಂಡ.
ಸರ್ ಹಾಗಾದ್ರೆ ಭಾರತ ಯಾವ ಖಂಡದಲ್ಲಿ ಬರುತ್ತದೆ ಅಂತ ಕ್ವಶನ್ಸ್ ಕೇಳಿದಾಗ, ಸೊ ನಾವು ಯಾವ ಖಂಡದಲ್ಲಿ ಇದ್ದೇವಪ್ಪ ಅಂತಂದಾಗ ಏಷ್ಯಾ ಖಂಡ. ಭಾರತ ಏಷ್ಯಾ ಖಂಡದಲ್ಲಿ ಏನಾಗ್ತಪ್ಪ ಅಂದ್ರೆ ಕಂಡು ಬರುವಂತ ಒಂದು ರಾಷ್ಟ್ರ. ಹಾಗಾದ್ರೆ ಕಗ್ಗತ್ತಲೆ ಖಂಡ, ಕಪ್ಪು ಖಂಡ ಅಂತೇಳಿ ಯಾವ್ದನ್ನ ಕರಿತೀವಿ ಅಂತ ಕ್ವಶನ್ಸ್ ಕೇಳಿದಾಗ ಆಫ್ರಿಕಾ ಖಂಡ. ಕಗ್ಗತ್ತಲೆ ಖಂಡ, ಕಗ್ಗತ್ತಲೆ ಖಂಡ ಅಥವಾ ಕಪ್ಪು ಖಂಡ ಅಂತೇಳಿ ಯಾವ್ದನ್ನ ಕರಿತೀವಪ್ಪ ಅಂದಾಗ ಆಫ್ರಿಕಾ ಖಂಡ ಅಂತ ಕರಿತೇವೆ. ಇನ್ನ ಅತ್ಯಂತ ಚಿಕ್ಕದಾದ ಖಂಡ ಅಂತೇಳಿ ಯಾವ್ದನ್ನ ಕರಿತೀವಪ್ಪ ಅಂತಂದಾಗ ಆಸ್ಟ್ರೇಲಿಯಾ ಚಿಕ್ಕ ಖಂಡ ಅಂತೇಳಿ ಕರಿತೇವೆ. ಅತ್ಯಂತ ಚಿಕ್ಕದಾದ ಖಂಡ ಸ್ವಲ್ಪ ಅಂದಾಗ ಆಸ್ಟ್ರೇಲಿಯಾ. ಕಾಂಗ್ರೂಗಳ ನಾಡು ಅಂತೇಳಿ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಣಿ ಯಾವ್ದಪ್ಪ ಅಂದಾಗ ಕಾಂಗ್ರೂ ಅಂತೇಳಿ ಕರಿತೇವೆ. ಇಲ್ಲ ಭೂಮಿಯ ಮೇಲೆ ಅತ್ಯಂತ ದೊಡ್ಡದಾದ ಭೂವಾಸಿ ಪ್ರಾಣಿ ಯಾವುದು ಅಂತ ಕ್ವಶನ್ಸ್ ನ ಕೇಳ್ತಾನೆ. ಭೂವಾಸಿ ಪ್ರಾಣಿ ಯಾವ್ದಪ್ಪ ಅಂದಾಗ ಆಫ್ರಿಕನ್ ಆನೆ. ಓಕೆ, ಇದನ್ನ ನೆನ್ಪಿಕೊಳ್ರಿ, ಕ್ವಶನ್ಸ್ ಆಗಿದೆ. ಆಫ್ರಿಕನ್ ಆನೆ ಭೂವಾಸಿ ಪ್ರಾಣಿ ಅಂದಾಗ ಅತ್ಯಂತ ಭೂವಾಸಿ ಪ್ರಾಣಿ ದೊಡ್ಡ ಪ್ರಾಣಿ ಯಾವ್ದಪ್ಪ ಅಂತಂದಾಗ ಆಫ್ರಿಕನ್ ಆನೆ. ಪಕ್ಷಿ ಅಂದಾಗ ಆಸ್ಟ್ರಿಚ್ ಅಂತ ಹೇಳ್ತಿರ್ತೇವೆ. ಹೌದಾ, ಜಗತ್ತಿನ ವಿಶ್ವದಲ್ಲಿ ದೊಡ್ಡದಾದ ನದಿ ಅಂತಂದಾಗ ಅಮೆಜಾನ್ ನದಿ, ಉದ್ದವಾದ ನದಿ ಅಂದಾಗ ನೈಲ್ ನದಿ. ಅಲ್ಲ, ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗ ನಿಮ್ಮ ನಾಳೆ ಎಕ್ಸಾಮ್ಗೆ ಏನಾಗ್ತಪ್ಪ ಅಂದಾಗ ಪ್ರಶ್ನೆಗಳು ಪುನರಾವರ್ತನೆಗಳು ಆಗ್ತಿರ್ತಾವೆ. ನೆಕ್ಸ್ಟ್ ಪ್ರಶ್ನೆ, ಸರ್ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಕಿತ್ತೂರು ಸೈನಿಕ ಯಾರು ಅಂತ ಕ್ವಶನ್ಸ್ ಇದೆ. ಕಿತ್ತೂರಿಗೆ ಸಂಬಂಧಪಟ್ಟಂತ ಇಲ್ಲಿ ಸೈನಿಕರನ್ನ ನೋಡ್ಕೊತ ಬಂದಾಗ ನೋಡ್ರಿ, ಮಂಗಲ್ ಪಾಂಡೆ, ಭಗತ್ ಸಿಂಗ್, ಟಿಪ್ಪು ಸುಲ್ತಾನ, ಸಂಗೊಳ್ಳಿ ರಾಯಣ್ಣ. ಇಲ್ಲಿ ಸಾಕಷ್ಟು ಜನರು ಮೊದಲು ಆಪ್ಷನ್ಸ್ ನ ತೆಗೆದೋಗಿದ್ದು ಗೊತ್ತಿರ್ಬೇಕು. ಏನು, ಟಿಪ್ಪು ಸುಲ್ತಾನ್ ತೆಗೆದೋಗಿಬೇಕು. ಯಾಕೆ ತೆಗೆದೋಗಿಬೇಕಪ್ಪ ಅಂದ್ರೆ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅಂತ ಕೇಳಿರ್ತೀನಿ. ಇಲ್ಲಿ ಕಿತ್ತೂರಿಗೆ ಸಂಬಂಧಪಟ್ಟಂತವನ್ನ ಅಲ್ಲ, ಒಂದೋಯ್ತು. ಇಲ್ಲಿ ಮಂಗಲ್ ಪಾಂಡೆ ಅಂತೇಳಿ ನಿಮ್ಗ 5ನೇ ತರಗತಿ ಓದಿದಾಗ ಸಾಕಷ್ಟು ಜನರಿಗೆ ಮಂಗಲ್ ಪಾಂಡೆ ಅನ್ನೋದು ಗೊತ್ತಿಲ್ಲ, ಹೌದಾ. ಇಲ್ಲಿ ಮೀರತ್ತ, ಅಲ್ಲಿ ಬ್ಯಾರಕ್ಪುರ, ಈ ತರ ಭಾರತ ದೇಶದಲ್ಲಿ ದೆಹಲಿ, ಲಕ್ನೋ, ಈ ತರ ಒಂದಿಷ್ಟು ಸ್ಥಳಗಳು ಬರ್ತವೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂಥ ಪ್ರಮುಖ ನಾಯಕರವರೆಲ್ಲ. ನಾನಾ ಸಾಹೇಬ, ಟ್ಯಾಂತಾ ಟೋಪಿ, ಮಂಗಲ್ ಪಾಂಡೆ, ಬಿಹಾರದ ಕುಂವರ್ ಸಿಂಗ, ಲಕ್ನೋನ ಬೇಗಂ ಹಜರತ್ ಮಹಲ, ದೆಹಲಿಯ ಭಕ್ತ ಖಾನ, ಎರಡನೇ ಬಹದ್ದೂರ್ ಶಾ, ಇವರೆಲ್ಲ ಹೆಸರು ನಿಮ್ಗೆ ಅಷ್ಟೊಂದು ಗೊತ್ತಿರಂಗಿಲ್ಲ. ಬಟ್ ಇಲ್ಲಿ ಮಂಗಲ್ ಪಾಂಡೆ ಇದು 1857 ದಂಗೆಗೆ. ಬಟ್ ಇಲ್ಲಿ ನಮ್ಮ ಬ್ರಿಟಿಷರಿಗೆ ಸಂಬಂಧಪಟ್ಟಿರಲ್ಲ. ಭಗತ್ ಸಿಂಗ್ ಈತ ಕ್ರಾಂತಿಕಾರಿ. ಭಗತ್ ಸಿಂಗ್ ಅಂದ ತಕ್ಷಣ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ. ಬಟ್ ಆ ಕಿತ್ತೂರಿಗೆ ಸಂಬಂಧಪಟ್ಟಂತ ವ್ಯಕ್ತಿ ಭಗತ್ ಸಿಂಗ್ ಅಲ್ಲ. ಹೀಗಾಗಿ ನಾವು ಸಂಗೊಳ್ಳಿ ರಾಯಣ್ಣ, ರೈಟ್ ಆನ್ಸರ್ ಯಾವತ್ತು ಬಂದಾಗ ಆಪ್ಷನ್ಸ್ ಡಿ, ಸಂಗೊಳ್ಳಿ ರಾಯಣ್ಣ ಈ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಅಂತೇಳಿ ಕೇಳ್ತೇವೆ, ಹೌದಾ. ಹಾಗಾದ್ರೆ ನೀವು ಸರಿ ಉತ್ತರವನ್ನ ಆಪ್ಷನ್ಸ್ ಡಿ ಏನ್ ಮಾಡಕಪ್ಪ ಅಂದಾಗ ಚೂಸ್ನ ಮಾಡಬೇಕಾಗ್ತದೆ. ಕ್ಲಿಯರ್. ಇನ್ನ ನಾಗರಹೊಳೆ ನೋಡ್ರಿ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಇದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಶಿವಮೊಗ್ಗ, ಕೊಡಗು, ಚಿತ್ರದುರ್ಗ, ಚಾಮರಾಜನಗರ ಅಂತ ಆಪ್ಷನ್ಸ್ಗಳಿದಾವೆ. ಕರ್ನಾಟಕದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತವೆ. ಟೋಟಲ್ ಎಷ್ಟು? 5 ರಾಷ್ಟ್ರೀಯ ಉದ್ಯಾನವನಗಳು. ಅದರಲ್ಲಿ ನಾಗರಹೊಳೆ ಕೂಡ ಒಂದು. ಇದು ಕಂಡು ಬರುವುದು ಎಲ್ಲಪ್ಪ ಅಂತ ನೋಡಿದಾಗ ಕೊಡಗು ಜಿಲ್ಲೆ. ಇಂಥ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನಕ ಪ್ರಸ್ತುತ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಇದಕ್ಕೆ ಏನಂತ ಕರೀತಾರಪ್ಪ ಅಂದಾಗ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಇದಕ್ಕೆ ಕರೀತಾರೆ, ನೆನಪಿರಬೇಕು. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದಾಗ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಸರ್ ಇಲ್ಲಿ ಏನು ಪ್ರಸಿದ್ಧಿ ಪಡಿತವಪ್ಪ ಅಂತಂದಾಗ ಅತಿ ಹೆಚ್ಚು ಆನೆಗಳು ಕಂಡು ಬರ್ತವೆ. ಏನ್ ಕಂಡು ಬರ್ತವೆ? ಆನೆಗಳು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳು ಕಂಡು ಬರುವಂತ ಜಿಲ್ಲೆ ಅಂದಾಗ ಕೊಡಗು. ಇಡೀ ಭಾರತ ದೇಶದಲ್ಲಿ ಅಂತಂದಾಗ ಅಸ್ಸಾಂ. ಓಕೆ, ನೆನಪಿರ್ಲಿ. ಸರ್ ಹಾಗಾದ್ರೆ 5 ರಾಷ್ಟ್ರೀಯ ಉದ್ಯಾನವನಗಳು ಅಂತ ಹೇಳಿದ್ರಿ. ಅತ್ಯಂತ ದೊಡ್ಡದು ಯಾವ್ದಪ್ಪ ಅಂದ್ರೆ ಈ ಚಾಮರಾಜನಗರ ಜಿಲ್ಲೆ ಒಳಗಡೆ ಕಂಡು ಬರ್ತದೆ. ಅದೇ ಯಾವತ್ತಪ್ಪ ಅಂದಾಗ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ಅತಿ ಹೆಚ್ಚು ಹುಲಿಗಳು ಕಂಡು ಬರ್ತವೆ. ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ನಾಗರಹೊಳೆ, ಕುದುರೆಮುಖ. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದಾಗ ಕುದುರೆಮುಖ. ನೆಕ್ಸ್ಟ್ ಅಂಸಿ ಅಥವಾ ಅನಸಿ ಅಂತ ಕರಿತೀವಿ. ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಕಂಡು ಬರ್ತದೆ. ದಾಂಡೇಲಿ ಒಳಗಡೆ ಅಂಸಿ ಅಥವಾ ಅನಸಿ ಅಂತ ಕರಿತೀವಿ. ಇನ್ನೊಂದು BRT, ಬಿಳಿಗಿರಿ ರಂಗಸ್ವಾಮಿ ಟೆಂಪಲ್. ಮಂಗಲ್ ಬನ್ನೇರಘಟ್ಟ ಅಂತ ಕರಿತೀವಿ. ಅದು ಚಿಟ್ಟೆಧಾಮ ಅಂತ ಹೇಳಿ ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಘೋಷಣೆ ಮಾಡಿದ್ದಾರೆ. ಈ ತರ ಕರ್ನಾಟಕದಲ್ಲಿ ಎಷ್ಟು ಉದ್ಯಾನವನಗಳಿದಪ್ಪ ರಾಷ್ಟ್ರೀಯ ಉದ್ಯಾನವನಗಳು? 5 ಅಂತೇಳಿ ಆನ್ಸರ್ನ ಹಾಕ್ರಿ. ನೆಕ್ಸ್ಟ್ ಪ್ರಶ್ನೆ, ಸರ್ ಕರ್ನಾಟಕದ ಅರಮನೆಗಳ ನಗರ ಯಾವುದು? ಕ್ವಶನ್ಸ್ ಬಂತಿಲ್ಲಿ. ಮೈಸೂರು, ಬೆಂಗಳೂರು, ಬಿಜಾಪುರ, ಗುಲ್ಬರ್ಗ. ಸರ್ ಕರ್ನಾಟಕದಲ್ಲಿ ಅರಮನೆಗಳ ನಗರ ಅಂತ ಗೊತ್ತಪ್ಪ ಅಂದಾಗ ಮೈಸೂರು ಹಾಕ್ಬೇಕು. ಅತ್ಯಂತ ಜಗತ್ ಪ್ರಸಿದ್ಧವಾದಂತಹ ಅರಮನೆ ಅಂತಾಗ ಮೈಸೂರು ಅರಮನೆ ಅಂತ ಹೇಳ್ತಾರೆ. ದಸರಾ ಹಬ್ಬಕ್ಕೆ ಪ್ರಸಿದ್ಧಿ ಪಡೀತದೆ.
ಈ ಮೈಸೂರು ಅರಮನೆಯನ್ನ ಹೆನ್ರಿ ಇರ್ವಿನ್ ಅಂತೇಳಿ ಒಬ್ಬ ಶಿಲ್ಪಿ ಏನ್ ಮಾಡ್ತಾನಪ್ಪ ಅಂದಾಗ ಇದನ್ನ ಅದರ ಶಿಲಾನ್ಯಾಸನ ಹಾಕಿದ ಅಥವಾ ಕೆತ್ತನೆ ಮಾಡಕ್ ಈ ತರ ಇರಬೇಕು ಅಂತೇಳಿ ಮಾಡಿದ್ದ ಅಂತೇಳಿ ನಾವು ನೋಡ್ತೇವೆ. ಇನ್ನು ಬೆಂಗಳೂರಿನ ಉದ್ಯಾನಗಳ ನಗರ, ಸಿಲಿಕಾನ್ ಸಿಟಿ ಅಂತೇಳಿ ಕರಿತೇವೆ. ಈ ತರ ಬೆಂಗಳೂರಿಗೆ ಹೆಸರು ಬರ್ತದೆ. ಬಿಜಾಪುರ ಗುಮ್ಮಟ ನಗರಿ ಅಂತೇಳಿ ಕರಿತೇವೆ. ಜಗತ್ತಿನಲ್ಲಿ ಅತ್ಯಂತ 2ನೇ ದೊಡ್ಡದಾದ ಗುಮ್ಮಟ ಬಿಜಾಪುರ, ಪ್ರಸ್ತುತ ಅದನ್ನ ವಿಜಯಪುರ ಅಂತ ಕೂಡ ಕರಿತೇವೆ. ಇನ್ನು ಗುಲ್ಬರ್ಗ, ಇಲ್ಲಿ ಏನಪ್ಪಾ ಅಂತಂತ ಕೋಟೆಗಳು ಕೂಡ ಅಲ್ಲಿ ಏನಾಗ್ತಪ್ಪ ಅಂದ್ರೆ ಪ್ರಮುಖ ಕಂಡು ಬರ್ತವೆ. ಗುಲ್ಬರ್ಗ ಈ ಯಾರಪ್ಪ ಅಂದಾಗ ಬಹುಮನಿ ಸುಲ್ತಾನರು ಆಳ್ವಿಕೆ ಮಾಡಿದಂತ ಒಂದು ಪ್ರಮುಖ ಒಂದು ಸ್ಥಳ ಅಂತ ಕೂಡ ನಾವು ನೋಡ್ತೇವೆ. ಇನ್ನ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು ಅಂತ ಪ್ರಶ್ನೆ ಇದೆ. ಮೌರ್ಯ ಸಾಮ್ರಾಜ್ಯ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತಾಗ ಮೌರ್ಯ ಸಾಮ್ರಾಜ್ಯ ಅಂತ ಕರಿತೇವೆ. ಅದ್ರ ಒಳಗಡೆ ಕನಿಷ್ಕ, ಹರ್ಷವರ್ಧನ, ಅಶೋಕ, ಕೃಷ್ಣದೇವರಾಯ ಅಂತಿದೆ. ಇವರು ಒಂದೊಂದು ಮನೆಗೆ ಪ್ರಸಿದ್ಧಿ ಪಡಿತಾರೆ. ಆದ್ರೆ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಂತ ನೋಡಿದಾಗ ಇದಕ್ಕೆ ಸರಿ ಉತ್ತರವನ್ನ ಯಾವ್ದು ಹಾಕ್ಬೇಕಪ್ಪ ಅಂದಾಗ ಅಶೋಕ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಶೋಕ. ಸರ್ ಕನಿಷ್ಕ ಕನಿಷ್ಕ ಯಾವಪ್ಪ ಅಂತಂದಾಗ ಕುಶಾನರ ದೊರೆ. ಕನಿಷ್ಕ ಯಾವ ಮನೆತನದ ದೊರೆಯಪ್ಪ ಅಂತಂದಾಗ ಕುಶಾನರ ದೊರೆ. ಕುಶಾನ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ. ಭಾರತ ದೇಶಕ್ಕೆ ಚಿನ್ನದ ಬೂಟಗಳನ್ನು ಪರಿಚಯ ಮಾಡಿದಂತ ದೊರೆ ಅಂದಾಗ ಕನಿಷ್ಕ. ಭಾರತಕ್ಕೆ ಚಿನ್ನದ ನಾಣ್ಯಗಳನ್ನು ಪರಿಚಯ ಮಾಡಿದಂತ ಮನೆತನ ಯಾವುದು ಅಂತ ಕ್ವಶನ್ಸ್ ಬರ್ತಪ್ಪ ಅಂದಾಗ ಕುಶಾನ ಮನೆತನ ಅಂತ ಹಾಕುವುದು. ಇನ್ನು ಹರ್ಷವರ್ಧನ, ವರ್ಧನ ಮನೆತನದ ಪ್ರಸಿದ್ಧ ದೊರೆ. ವರ್ಧನರು ಅಂತ ಬರ್ತಾರೆ. ಆ ವರ್ಧನರ ಒಳಗಡೆ ಹರ್ಷವರ್ಧನ ಅಂತ ಬರ್ತೀವಿ. ಉತ್ತರ ಪ್ರದೇಶ್ವರ ಅಂತೇಳಿ ಈತನಿಗೆ ಬಿರುದು ಇರ್ತದೆ. ನರ್ಮದಾ ನದಿ ಕದನದ ಒಳಗಡೆ ನಮ್ಮ ಕರ್ನಾಟಕದವರೇ ಆದಂತಹ ಹಿಮ್ಮಡಿ ಪುಲಿಕೇಶನ ವಿರುದ್ಧ ಈತ ಏನ್ ಮಾಡ್ತಾನೆ ಸೋಲ್ತಾನೆ. ಎಲ್ಲ ಇತಿಹಾಸದ ಸ್ಟೋರಿ ಬರ್ತಾವೆ, ನಿಮ್ಗೆ ಅಷ್ಟೊಂದು ಐಡಿಯಾ ಇರಂಗಿಲ್ಲ. ಬಟ್ ವರ್ಧನರ ಪ್ರಸಿದ್ಧ ದೊರೆ ಹರ್ಷವರ್ಧನ, ಎಷ್ಟು ನೆನಪಿಟ್ರು ಸಾಕು. ಇನ್ನ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಅಶೋಕ. ಕನಿಷ್ಕ, ಕುಶಾನರ ನೋಡ್ರಿ ಹೆಸರು ಒಳಗಡೆ ಸ್ವಲ್ಪ ಮ್ಯಾಚ್ ಇರ್ತಿರ್ತಾವ, ಹಂಗ ನೋಡಾದ್ರೂ ಆನ್ಸರ್ನ ಹಾಕಿಬರಿ. ಇನ್ನ ಕೃಷ್ಣದೇವರಾಯ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಮನೆತನ ಇದ್ರೆ ಅದು ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರಪ್ಪ ಅಂತ ಕ್ವಶನ್ಸ್ ಕೇಳಿದಾಗ ತುಳುವ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಕೃಷ್ಣದೇವರಾಯ ಈ ಮನೆತನದ ಪ್ರಸಿದ್ಧ ದೊರೆ ಆಗ್ತಾನೆ. ಈ ತರ ಪ್ರಶ್ನೆಗಳು ಬಂದಾಗ ಆನ್ಸರ್ ಮಾಡಿ ಬರೀ. ನೆಕ್ಸ್ಟ್ ಪ್ರಶ್ನೆ, ಕುವೆಂಪು ಅವರ ಜನ್ಮಸ್ಥಳ ಯಾವುದು ಅಂತ ಪ್ರಶ್ನೆ ಇದೆ. ಕುವೆಂಪು ಅವರ ಜನ್ಮಸ್ಥಳ ಯಾವುದು? ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಕುಪ್ಪಳ್ಳಿ, ಮುದ್ದೇನಹಳ್ಳಿ, ಬೆಳಗಾಂ, ಕಿತ್ತೂರು. ಸರ್ ಕಿತ್ತೂರ್ಕ ಕುವೆಂಪು ಅವರಿಗೆ ಸಂಬಂಧ ಇಲ್ಲ, ಬೆಳಗಾಂಕ್ಕೂ ಸಂಬಂಧ ಇಲ್ಲ, ಮುದ್ದೇನಹಳ್ಳಿ ಅಲ್ಲ. ಇಲ್ಲಿ ಆಪ್ಷನ್ಸ್ ಏನ್ ಬರಕಪ್ಪ ಅಂದ ಕುಪ್ಪಳ್ಳಿನೇ ಸರಿ ಉತ್ತರ ಆಗ್ತದೆ. ಇಲ್ಲಿ ಬೆಳೆದು ಬರ್ತಾರೆ ಅವರು. ಅಲ್ಲಿ ಶಿವಮೊಗ್ಗ ಜಿಲ್ಲೆಯ ಒಳಗಡೆ ಅವ್ರು ಏನಾಗ್ತಾರಪ್ಪ ಅಂದ್ರೆ ಜನಸ್ಥಳ ಅನ್ನೋದು ಗೊತ್ತೈತಿ. ಬಟ್ ಇಲ್ಲಿ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ನಾವು ಸರಿ ಉತ್ತರವನ್ನು ಹುಡುಕ್ಬೇಕಾಗಿರ್ತದೆ. ಕುಪ್ಪಳ್ಳಿಯವರ ಜನ್ಮಸ್ಥಳ ಸಾಕಷ್ಟು ಏನಾಗ್ತವಪ್ಪ ಅಂದಾಗ ಒಬ್ಬೊಬ್ರು ಬೇರೆ ಅಂತ ಹೇಳ್ತಾರೆ. ಆದ್ರೆ ನಾವು ಕುಪ್ಪಳ್ಳಿನೇ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಪ್ರಕಾರ ರೈಟ್ ಆನ್ಸರ್ನ ಹಾಕ್ಬೇಕು. ಇನ್ನ ಕೊನೆಯ ಪ್ರಶ್ನೆ, ಕರ್ನಾಟಕದ ನಾಡ ಹಬ್ಬ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಕರ್ನಾಟಕದ ನಾಡ ಹಬ್ಬ ಅಂತ ನೋಡಿದಾಗ ಪ್ರಸಿದ್ಧಿ ಹಬ್ಬ ಯಾವುದಪ್ಪ ಅಂತಂದ್ರೆ ದಸರಾ ಅಂತ ಹೇಳ್ತಿರ್ತೀವಿ. ಇದು ಮೈಸೂರು ದಲ್ಲಿ ಏನಕ್ಕಪ್ಪ ಅಂದ್ರೆ ಕಂಡು ಬರುವಂತಹ ಒಂದು ಪ್ರಸಿದ್ಧವಾದಂತಹ ಹಬ್ಬ ದಸರಾ. ಯುಗಾದಿ, ದೀಪಾವಳಿ, ಇವೆಲ್ಲ ಸಂಕ್ರಾಂತಿ ಎಲ್ಲ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಆಚರಿಸುವಂತ ಇತರೆ ಹಬ್ಬಗಳಾಗಿರ್ತವೆ. ಈ ತರ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ ಏನ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಾಕಷ್ಟು ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದ್ದೀನಪ್ಪ ಅಂದಾಗ ನಮ್ಮ ಚಾನಲ್ ಮೂಲಕ ಈ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಸಾಧ್ಯ ಆದಷ್ಟು ಎಲ್ಲರೂ ವಿಡಿಯೋಗಳನ್ನ ಶೇರ್ ಮಾಡ್ರಿ, ಮಕ್ಕಳಿಗೆ ಹೆಲ್ಪ್ ಆಗ್ತದೆ. ಧನ್ಯವಾದಗಳು.